ಪ್ರತಿದಿನ ನೀವು ಪ್ರೋಟೀನ್ ಅನ್ನ ಬಳಸ್ತಾ ಇದ್ದೀರಾ ಇಲ್ವಾ? ಹಾಗಾದ್ರೆ ಪ್ರತಿದಿನ ನಾವು ಪ್ರೋಟೀನ್ ಅನ್ನ ಬಳಸಲಿಲ್ಲ ಅಂದ್ರೆ ನಮ್ಮ ದೇಹಕ್ಕೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದೇನಾದ್ರೂ ನಿಮಗೆ ಗೊತ್ತಾ? ಪ್ರತಿದಿನ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಬೇಕು ಅನ್ನೋದೇನಾದ್ರೂ ನಿಮಗೆ ಗೊತ್ತಾ? ಎಷ್ಟೋ ಜನರಿಗೆ ಈ ವಿಚಾರ ಗೊತ್ತೇ ಇಲ್ಲ. ಹಾಗಾಗಿ ಈ ಒಂದು ಪ್ರೋಟೀನ್ ಅಂಶ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಈ ಒಂದು ಪ್ರೋಟೀನ್ ನಮಗೆ ಸರಿಯಾದ ಪ್ರಮಾಣದಲ್ಲಿ ಸಿಗ್ಲಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಸುಸ್ತಾಗಿರ್ಬೋದು, ಮತ್ತೆ ಚರ್ಮದ ಸಮಸ್ಯೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಕೂದಲಿನ ಸಮಸ್ಯೆ ಆಗಿರ್ಬೋದು, ಮುಖದ ಸಮಸ್ಯೆ ಕೂಡ ಆಗಬಹುದು. ಈ ಎಲ್ಲಾ ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ನಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಆದ್ರೆ ಈ ಒಂದು ಪ್ರೋಟೀನ್ ಅಂಶ ಇರ್ತಕ್ಕಂತಹ ಫುಡ್ಸ್ ಯಾವುದು, ನಾವ್ ಯಾವ ರೀತಿ ಇದನ್ನ ಬಳಸಬೇಕು, ನಮ್ಮ ಈ ಒಂದು ಆಹಾರ ಪದ್ಧತಿಯಲ್ಲಿ ಈ ಒಂದು ಪ್ರೋಟೀನ್ ಅಂಶವನ್ನ ನಾವು ಪ್ರತಿನಿತ್ಯ ಬಳಸೋದ್ರಿಂದ ಇನ್ನೂ ಏನೆಲ್ಲ ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಪ್ರೋಟೀನ್ ನ ಒಂದು ವಿಷಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಪ್ರೋಟೀನ್ ನಮ್ಮ ದೇಹಕ್ಕೆ ಯಾಕೆ ಮುಖ್ಯ ಅಂತಂದ್ರೆ, ಈ ಒಂದು ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಬಿಲ್ಡಿಂಗ್ ಬ್ಲಾಕ್ಸ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಒಂದು ಮನೆ ಕಟ್ಟೋದಕ್ಕೆ ನಮಗೆ ಇಟ್ಟಿಗೆ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ದೇಹಕ್ಕೆ ಪ್ರೋಟೀನ್ ಅಂಶ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಇದರಿಂದ ನಮ್ಮ ಸ್ನಾಯುಗಳ ಬೆಳವಣಿಗೆಗಾಗಿರ್ಬೋದು, ಮತ್ತೆ ತೂಕದ ಒಂದು ನಿಯಂತ್ರಣ ಮಾಡೋದಕ್ಕಾಗಿರ್ಬೋದು, ಸ್ಕಿನ್ ಮತ್ತೆ ಹೇರ್ ಪ್ರಾಬ್ಲಮ್ಸ್ ನ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು, ಮತ್ತೆ ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ತುಂಬಾನೇ ಮುಖ್ಯವಾಗಿರ್ತಕ್ಕಂತಹ ಅಂಶ ಪ್ರೋಟೀನ್. ನಾವು ಬಳಸೋ ಆಹಾರದಲ್ಲಿರ್ತಕ್ಕಂತಹ ಪ್ರೋಟೀನ್ ಅಮೈನೋ ಆಸಿಡ್ಸ್ ಆಗಿ ಬ್ರೇಕ್ ಆಗುತ್ತೆ. ನಂತರ ಅಮೈನೋ ಆಸಿಡ್ಸ್ ನಮ್ಮ ದೇಹನ ರಿಪೇರ್ ಮಾಡೋದಕ್ಕಾಗ್ಲಿ ಮತ್ತೆ ಗ್ರೋತ್ ಮಾಡೋದಕ್ಕಾಗ್ಲಿ ಹೆಲ್ಪ್ ಮಾಡುತ್ತೆ. ಈ ಒಂದು ಮಕ್ಕಳಲ್ಲಿ ಗ್ರೋತ್ ಮಾಡೋದಕ್ಕೆ ಈ ಒಂದು ಪ್ರೋಟೀನ್ ಅಂಶ ತುಂಬಾನೇ ಮುಖ್ಯ. ಆಗ್ಲೇ ಹೇಳ್ದಾಗೆ ಹೆಣ್ಮಕ್ಳ ಒಂದು ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಒಂದು ಪ್ರೋಟೀನ್ ಅಂಶ ತುಂಬಾನೇ ಮುಖ್ಯ. ಮತ್ತೆ ಮುಖ್ಯವಾಗಿ ಒಂದು ಈ ಜಿಮ್ಗೆ ಹೋಗ್ತಕ್ಕಂತಹ ಪರ್ಸನ್ಸ್ ಅಲ್ಲಿ ಈ ಒಂದು ಪ್ರೋಟೀನ್ ಅಂಶ ತುಂಬಾನೇ ಮುಖ್ಯ ಆಗಿರುತ್ತೆ. ಮಸಲ್ ಬಿಲ್ಡ್ ಆಗೋದಕ್ಕೆ ಈ ಪ್ರೋಟೀನ್ ಬೇಕೇ ಬೇಕಾಗಿರುತ್ತೆ. ಹಾಗಾದ್ರೆ ಒಬ್ಬ ವ್ಯಕ್ತಿಗೆ ಪ್ರತಿದಿನಕ್ಕೆ ನಮ್ಗೆ ಎಷ್ಟು ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕು ಅನ್ನೋದನ್ನ ಇವಾಗ ನೋಡೋದೇ ಆದರೆ, ಒಬ್ಬ ವ್ಯಕ್ತಿಗೆ ಸರಿಸುಮಾರು ಅವರ ಒಂದು ತೂಕಕ್ಕೆ ಸರಿಯಾಗಿ, ಅಂದ್ರೆ ನಾನು ಇವಾಗ 60 ಕೆಜಿ ಇದ್ದೀನಿ ಅಂತಂದ್ರೆ ನನಗೆ ಪ್ರತಿದಿನಕ್ಕೆ 60 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತದೆ. ಆದ್ರೆ ಒಬ್ಬ ಜಿಮ್ಗೆ ಹೋಗೋ ಪರ್ಸನ್ಗೆ ಅವರಿಗೆ 1.2 ಇಂದ ಅಂದ್ರೆ 2 ಗ್ರಾಮ್ ತನಕ, ಅಂದ್ರೆ ಅವ್ರಿಗೆ 60 ಕೆಜಿ ಇದ್ದಾರೆ ಅಂದ್ರೆ ಅವರಿಗೆ 120 ಗ್ರಾಮ್ ವರೆಗೂ ಕೂಡ ಪ್ರೋಟೀನ್ ಪ್ರತಿದಿನ ಬೇಕಾಗುತ್ತದೆ. ಹಾಗಾದ್ರೆ ಪ್ರೋಟೀನ್ ಅಂಶ ಇರ್ತಕ್ಕಂತಹ ಫುಡ್ಸ್ ಯಾವ್ಯಾವ್ದು ಅಂತ ಹೇಳಿ ನೋಡೋದೇ ಆದ್ರೆ, ಮೊದಲನೇದಾಗಿ ಸೋಯಾಬೀನ್. ಇದು ತುಂಬಾನೇ ಪ್ರೋಟೀನ್ ಇರ್ತಕ್ಕಂತಹ ಒಂದು ಫುಡ್ ಆಗಿದೆ. ಇದರಲ್ಲಿ ಪ್ರೋಟೀನ್ ಅಂಶ ತುಂಬಾನೇ ಹೇರಳವಾಗಿರುತ್ತೆ. ಮತ್ತೆ ಇದರ ಒಂದು ಕಾಸ್ಟ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಇದನ್ನ ಎಲ್ಲರೂ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಹೈ ಪ್ರೋಟೀನ್ ಅನ್ನೋದು ಸಿಗುತ್ತೆ. ಮತ್ತೆ ಎರಡನೇದಾಗಿ ಬೇಳೆಗಳು, ಅಂದ್ರೆ ಹೆಸರು ಬೇಳೆ ಆಗಿರ್ಬೋದು, ತೊಗರಿ ಬೇಳೆ ಆಗಿರ್ಬೋದು, ಮತ್ತೆ ಮಸೂರ್ ದಾಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ಒಟ್ಟಾಗಿ ನಮ್ಮ ಸಾಂಬಾರ್ಗಳಲ್ಲಾಗಿರ್ಬೋದು, ತಿಂಡಿಗಳಲ್ಲಾಗಿರ್ಬೋದು ಬಳಸೋದ್ರಿಂದ ನಮ್ಮ ಒಟ್ಟಾರೆ ಪ್ರೋಟೀನ್ ಇದರಲ್ಲಿ ಸಿಗ್ತಕ್ಕಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ ಮೊಳಕೆ ಬರ್ಸಿರ್ತಕ್ಕಂತಹ ಕಾಳುಗಳನ್ನ ನಾವು ಪ್ರತಿನಿತ್ಯ ನಾವು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ ಅಂಶ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ಹೆಸರು ಕಾಳಾಗಿರ್ಬೋದು, ಕಡಲೆಕಾಳಾಗಿರ್ಬೋದು, ಇದನ್ನ ನಾವು ಮೊಳಕೆ ಬರ್ಸಿ ತಿನ್ನೋದ್ರಿಂದ ನಮ್ಗೆ ಹೇರಳವಾಗಿ ಪ್ರೋಟೀನ್ ಅಂಶ ಸಿಗುತ್ತೆ. ನಂತರ ಪನ್ನೀರ್. ಪನ್ನೀರ್ ಇದು ಜಿಮ್ ಹೋಗೋರಿಗೆ, ಅಂದ್ರೆ ಮಸಲ್ ಬಿಲ್ಡ್ ಮಾಡೋರಿಗೆ ತುಂಬಾ ಹೇಳಿ ಮಾಡ್ಸಿರ್ತಕ್ಕಂತಹ ಪ್ರೋಟೀನ್ ಅಂತಾನೆ ಹೇಳ್ಬೋದು. ನಂತರ ಕಡಲೆಕಾಯಿ ಮತ್ತೆ ಬಾದಾಮಿ, ಇದನ್ನ ನಾವು ರಾತ್ರಿ ನೆನೆಹಾಕಿ ಬೆಳಗ್ಗೆ ಸಮಯದಲ್ಲಿ ನಾವು ಇದನ್ನ ಬಳಸೋದ್ರಿಂದ ಇದರಲ್ಲಿರ್ತಕ್ಕಂತಹ ಪ್ರೋಟೀನ್ ಅಂಶ ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಗುತ್ತೆ. ನಂತರ ಕೊನೆಯದಾಗಿ ಒಂದು ಬೆಸ್ಟ್ ಡ್ರಿಂಕ್, ಇದರಿಂದ ಕೂಡ ನಮ್ಮ ದೇಹಕ್ಕೆ ಪ್ರೋಟೀನ್ ಅಂಶ ಸಿಗುತ್ತೆ. ಮತ್ತೆ ನಮ್ಮ ಮಸಲ್ ಗೇನ್ ಆಗೋದಕ್ಕಾಗ್ಲಿ, ಬಾಡಿ ಗೇನ್ ಆಗೋದಕ್ಕಾಗ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಅದ್ಯಾವ್ದಪ್ಪ ಅಂದ್ರೆ ಸತ್ತು ಡ್ರಿಂಕ್. ಇದನ್ನ ನಾವು ರೆಗ್ಯುಲರ್ ಬಳಸೋದ್ರಿಂದ, ಆದ್ರೆ ವಾರಕ್ಕೆ 2ರಿಂದ 3 ದಿವಸ ಬಳಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಅನುಕೂಲ ಇದೆ. ಇದನ್ನ ನಾವು ನೆಕ್ಸ್ಟ್‌ನ ಒಂದು ಮುಂದಿನ ವಿಡಿಯೋಗಳಲ್ಲಿ ಈ ಒಂದು ಸತ್ತು ಡ್ರಿಂಕ್ ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ನನ್ನ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಇರಿ. ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇರೋರು ಪ್ರೋಟೀನ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಬಳಸೋದ್ರಿಂದ ಅವರ ಹಸಿವು ನಿಯಂತ್ರಣದಲ್ಲಿರುತ್ತೆ. ಹಾಗಾಗಿ ಅದರ ಫ್ಯಾಟ್ ಲಾಸ್ ಅನ್ನೋದು ಅವರಿಗೆ ತುಂಬಾನೇ ಬೇಗ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಗೆ ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬಾ ಮುಖ್ಯ ಅಂತ ಹೇಳಿ ಒಂದೇ ಬಾರಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಅನುಕೂಲ ಆಗೋದಿಲ್ಲ. ಇದರಿಂದ ಅದನ್ನ ನಾವು ಡಿವೈಡ್ ಡೋಸ್ ಅಲ್ಲಿ ನಾವು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ ಅಂಶ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿ ಅದನ್ನ ಒಂದು ಬೆನಿಫಿಟ್ ನಮ್ಗೆ ದೇಹಕ್ಕೆ ತುಂಬಾನೇ ಚೆನ್ನಾಗಿ ಆಗುತ್ತೆ. ಅಂದ್ರೆ ನಾವು ಬೆಳಗಿನ ಸಮಯದಲ್ಲಿ, ಅಂದ್ರೆ ರಾತ್ರಿ ನೆನಕಿದಂತಹ ಬಾದಾಮಿ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ಇದನ್ನ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಅದು ಪ್ರೋಟೀನ್ ಅಂಶ ತುಂಬಾ ಚೆನ್ನಾಗಿ ಸಿಗುತ್ತೆ. ನಂತರ ತಿಂಡಿಯ ಟೈಮಲ್ಲಿ ಸೋಯಾಬೀನ್ ನ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಚೆನ್ನಾಗಿ ಅದರ ಒಂದು ಪ್ರೋಟೀನ್ ಅಂಶ ನಿಮಗೆ ಸಿಗ್ತಕ್ಕಂಥದ್ದಾಗಿರ್ಬೋದು. ಸ್ನಾಕ್ಸ್ ಟೈಮಲ್ಲಿ ಸ್ಪೋರ್ಟ್ಸ್ ಕಾಳು, ಅಂದ್ರೆ ನಾವು ಮೊಳಕೆ ಬಂದಿರತಕ್ಕಂತಹ ಕಾಳುಗಳನ್ನ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿ ಸಿಗ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ರಾತ್ರಿ ನಾವು ಹಾಲು ಇದನ್ನೆಲ್ಲದನ್ನು ಕೂಡ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಸ್ಟ್ರೆಂತ್ ಕೂಡ ಸಿಗುತ್ತೆ. ನಮ್ಮ ದೇಹಕ್ಕೆ ಯಾವ ಒಂದು ಟೈಮಲ್ಲಿ ನಮ್ಗೆ ಯಾವ ರೀತಿಯ ಪ್ರೋಟೀನ್ ಸಿಗ್ಬೇಕೋ ಆ ಎಲ್ಲಾ ಅಂಶಗಳು ಕೂಡ ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಗುತ್ತೆ.
ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಅಂದ್ರೆ ಈಸಿಯಾಗಿ ನಾನು ಮನೆಯಲ್ಲಿಯೇ ಯಾವ ರೀತಿ ಪ್ರೋಟೀನ್ ಪೌಡರನ್ನ ಮಾಡ್ಬೋದು ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋನ ಕೂಡ ನೋಡಿ ಮತ್ತೆ ನಿಮ್ಮ ಮನೆಯಲ್ಲಿಯೇ ಪ್ರೋಟೀನ್ ಪೌಡರನ್ನ ಮಾಡಿ ನಿಮ್ಮ ಮಕ್ಕಳಿಗೆ ಮತ್ತೆ ನೀವು ಕೂಡ ಬಳಸೋದ್ರಿಂದ ನಿಮ್ಮ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ನೀವು ಕೂಡ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿ ನೀವು ಕೂಡ ಮಾಡಿ ಮತ್ತೆ ಯಾವ ರೀತಿ ಬಂದಿತ್ತು ಅನ್ನೋದನ್ನು ಕೂಡ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ. ನನಗೂ ಕೂಡ ಅನುಕೂಲ ಆಗುತ್ತೆ ಇದರಿಂದ. ಮತ್ತೆ ಕೊನೆಯದಾಗಿ ನಮ್ಮ ದೇಹಕ್ಕೆ ಪ್ರೋಟೀನ್ ಅಂಶ ತುಂಬಾನೇ ಅನುಕೂಲ ಅನ್ನೋದನ್ನ ಹೇಳಿದ್ದೀನಿ. ಇದನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸೋದ್ರಿಂದ ನಮ್ಮ ದೇಹ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಫಿಟ್ ಆಗುತ್ತೆ ಮತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಈ ಒಂದು ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.